ಎಲ್ಲೋ ಒಂದು ಕಡೆ ಗ್ರಾಹಕರಾಗಲಿ ಎಲ್ ಪಿ ಜಿಯನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಡಿಯಲ್ಲಿ ಏನು ಗ್ರಾಹಕರಿಗೆ ಏನು ಕೊಡ್ತಿದ್ದಾರೆ. ಇವತ್ತು ರಾಜ್ಯದ 700 ಕೋಟಿ ಜನತೆ ಏನು ಗ್ಯಾಸ್ನ ಉಪಯೋಗಿಸ್ತಿದ್ದಾರೆ. ಇವತ್ತು ಹಳ್ಳಿಗಾಡಲ್ಲಿ ಹೋದರೂ ಸಹ ಇವತ್ತು ಯಾರು ಗೋಬರ್ ಗ್ಯಾಸ್ ಉಪಯೋಗಿಸ್ತಾ ಇಲ್ಲ, ಎಲ್ಲರೂ LPG ಗ್ಯಾಸ್ಗೆ ಅವಲಂಬಿತರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ ಗ್ಯಾಸಿಂದ ಎಲ್ಲೋ ಒಂದು ಕಡೆ ಮನೆಗಳಲ್ಲಿ ಅಡುಗೆ ಮಾಡದಿರುವಂಥ ವ್ಯವಸ್ಥೆ ಆಗಿದೆ. ಎಲ್ಲೋ ಒಂದು ಕಡೆ ಏನು ಇಸ್ರೇಲು ಮತ್ತು ಇರಾನ್ ಯುದ್ಧದಿಂದ ಇವತ್ತು ನಮ್ಮ ಹೊಟ್ಟೆಗೆ ಖಾಲಿ ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಇಷ್ಟೊಂದು ಸಮಸ್ಯೆ ಉದ್ಭವ ಆಗೋಕ್ಕೆ ಯಾರು ನೇರವಾಗಿ ಹೊಣೆ? ಯಾರು ಇದರಲ್ಲಿ ಕೈವಾಡ ಇದೆ? ಎಲ್ಲೋ ಒಂದು ಕಡೆ ನನ್ನ ಸುತ್ತಮುತ್ತಲಿನ ನನ್ನ ಸ್ನೇಹಿತರುಗಳು ಪ್ರಶ್ನೆ ಮಾಡಿದ್ರು, ಯುದ್ಧ ಏನೋ ನಡೀತಿದೆಯಪ್ಪ ಇಸ್ರೇಲು ಮತ್ತು ಇರಾನ್ಗೆ, ಇವತ್ತು LPG ಗ್ಯಾಸು ಅಭಾವ ಆಗಬೇಕಾದ್ರೆ ಏನು ಕಾರಣ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ನನ್ನ ಸುತ್ತಮುತ್ತಲಿನ ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ನನ್ನ ಬಂಧುಗಳೆಲ್ಲ. ನಾನು ನೇರವಾಗಿ ಅವ್ರಿಗೆ ಒಂದು ಮಾತನ್ನು ಹೇಳಿದೆ, ಎಲ್ಲೋ ನನಗೆ ಇದಕ್ಕೆ ನೇರವಾಗಿ ರಾಜಕಾರಣಿಗಳೇ ಹೊಣೆ. ಅವ್ರ ರಾಜಕಾರಣಿಗಳ ದೊಂಬರಾಟಗಳೇ ಹೊಣೆ. ರಾಜಕಾರಣಿಗಳ ಮನೆಗಳಿಗೆ ಏನು ಒಂದು 5 ನಿಮಿಷಕ್ಕೆ ಫೋನ್ ಮಾಡಿದ್ರೆ 2-3 ಸಿಲಿಂಡ್ರುಗಳು ಹೋಗಿ ಮನೆ ಮುಂದೆ ಬೀಳುತ್ತೆ. ಅದೇ ನಮ್ಮ ಒಂದು ಬಡ ಕೂಲಿ ಕಾರ್ಮಿಕರಿಗೆ, ಶೋಷಿತರವ್ರಿಗೆ, ಅಬಲೆಯರಿಗೆ ಮತ್ತು ನಿರಾಶ್ರಿತರಿಗೆ, ಇವತ್ತು ಮಧ್ಯಮ ವರ್ಗದವರಿಗೆ ಇವತ್ತು LPG ಗ್ಯಾಸ್ ಸಿಗ್ತಿಲ್ಲ. ಅವರಿಗೆ ಕಾರಣ ನೇರವಾಗಿ ನಮ್ಮ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಎಲ್ಲ ಇವರ ಹೊಂದಾಣಿಕೆಗಳು ಇಲ್ಲದಿರುವಂಥದ್ದು. ನಮಗೆ ಇವತ್ತು ಖಾಲಿ ತಣ್ಣೀರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿಗಳಾಗಿದೆ. ಇವತ್ತು 100ಕ್ಕೆ 99% LPG ಗ್ಯಾಸ್ಗೆ ಇಡೀ ರಾಜ್ಯದ ಜನತೆ ಇವತ್ತು ಅವಲಂಬಿಸಾಗಿದ್ದಾರೆ. ಹಾಗೂ ದೇಶದಲ್ಲೂ ಸಹ ಇವತ್ತು ತಲೆ ಬಿಸಿ ಆಗಿದೆ. ಎಲ್ಲ ಯುದ್ಧ ಒಂದು ಕಡೆ ಇದು ಓಕೆ, ಆದರೆ ರಾಜಕಾರಣಿಗಳು ಮಾಡುವಂಥ ಲಜ್ಜೆಗೆಟ್ಟ ವ್ಯವಸ್ಥೆಯಲ್ಲಿ ಹಿಂದಿನ ದಿನಗಳಲ್ಲಿ SM ಕೃಷ್ಣ ಅವರ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ, ವಾಜಪೇಯಿ ಅವರ ಸರ್ಕಾರ ಕೇಂದ್ರದಲ್ಲಿದ್ದಿರುವಂಥ ಸಂದರ್ಭದಲ್ಲಿ ಎರಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಂದಾಣಿಕೆಯಿಂದ ಅಂದಿನ ದಿನಗಳಲ್ಲಿ SM ಕೃಷ್ಣ ಅವರು ಎಲ್ಲ ಕೆಲಸವನ್ನು ಮಾಡಿಸ್ಕೊತಿದ್ರು. ಅದು BJP ಕಾಂಗ್ರೆಸ್ ಇದ್ದರು. ಆದರೆ ಇವತ್ತಿನ ದಿನಗಳಲ್ಲಿ ನಾನು BJP, ನಾನು ಕಾಂಗ್ರೆಸ್ಸು, ನಾನು ಇನ್ನೊಂದು ಅಂದ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿದ್ದಾರೆ ಹೊರತು ಇವತ್ತು ಯಾವುದಕ್ಕೂ ಇವತ್ತು ಜನಸಾಮಾನ್ಯರಿಗೆ ಉಪಯೋಗವಾಗುವಂಥ ವ್ಯವಸ್ಥೆಯನ್ನು ಯಾರೂ ಕಲ್ಪಿಸ್ಕೊಡ್ತಿಲ್ಲ. ಇದಕ್ಕೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೇ ಹೊಣೆ. ಯಾಕಪ್ಪ ಅಂದರೆ ಎಲ್ಲೋ ಒಂದು ಕಡೆ ಇವರ ಒಂದು ದೊಂಬರಾಟ, ಇವರ ಒಂದು ಹೇಳಿಕೆಗಳು, ಇವರು ಮೈಕ್ಗಳನ್ನ ಕೊಟ್ಟರೆ, TV ಮಾಧ್ಯಮಗಳು ಕೊಟ್ಟರೆ ಯಾವ್ಯಾವ ರೀತಿ ಭಾಷಣಗಳು ಬಿಡ್ತಾರೆ ದೊಡ್ಡದಾಗಿ. ಇದು ವಿದೇಶಗಳಲ್ಲಿ ಆಗ್ತಿರುವಂಥ ಅಭಾವ ಇದು ನಮ್ಮ ರಾಜ್ಯದಲ್ಲಿ ಏನಿಲ್ಲ ಅಂತ ಕೈಗೊಡ್ತಾರೆ. 99% ಯಾವುದೂ ಇವತ್ತು ಸಮಸ್ಯೆಗಳು, ಗ್ಯಾಸ್ ಏನು ಸಮಸ್ಯೆಗಳಿಲ್ಲ. ನಮ್ಮ ರಾಜಕಾರಣಿಗಳು ಇವತ್ತು ಅವರವರ ಒಂದು ಬೆಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಎತ್ತಾಕೋಕ್ಕೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಎತ್ತಾಕಿ ಇವತ್ತು ಚುನಾವಣೆಯ ಒಂದು ಕಿಮಿಕೊಂಡಿಕೊಂಡು ಇವತ್ತು ಉಪಚುನಾವಣೆಗಳಿದೆ. ಇನ್ನೊಂದಿನ ಗ್ರಾಮ ಪಂಚಾಯತಿ ಇದೆ, ಜಿಲ್ಲಾ ಪಂಚಾಯತಿ ಇದೆ, ಮತ್ತು ತಾಲೂಕ್ ಪಂಚಾಯತಿ ಇದೆ, ಮತ್ತು ಗ್ರೇಟರ್ ಬೆಂಗಳೂರು ಇದೆ. ರಾಜ್ಯದಲ್ಲಿ ಮೂಲೆಯಲ್ಲಿ ನಾನಾ ರೀತಿ ವಿವಿಧ ಇವು ಸಂಘಟನೆಗಳ ಎಲೆಕ್ಷನ್ಗಳಿದೆ. ಎಲ್ಲೋ ಒಂದು ಕಡೆ ಇವರ ಒಂದು ಬೆಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ನಮ್ಮ ರಾಜಕಾರಣಿಗಳು ಇವತ್ತು ಎಲ್ಲೋ ಒಂದು ಕಡೆ ಇವರ ಆಟಗಳು ನಡೀತಿದೆ ಹೊರತು ಜನಸಾಮಾನ್ಯರು ಇದರಿಂದ ಕಕ್ಕೇರಿ ಬರುವಂಥ ಆಗಿದೆ. ನೇರವಾಗಿ ನಾನು ಮಾಡ್ತೀನಿ, ನಮ್ಮ ರಾಜ್ಯ ಸರ್ಕಾರ ಕೂತ್ಕೊಂಡು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಧ್ಯಸ್ಥಿಕೆ ಮಾತಾಡ್ತಿದ್ರೆ ಹೈಕಮಾಂಡ್ ಅದು ಸೀಟ್ಗೋಸ್ಕರ ನಾನು ಮುಖ್ಯಮಂತ್ರಿ ಅಂದ್ಕೊಂಡು ದೊಂಬರಾಟ ಆಡ್ತಾರಲ್ಲ ಇವರು. ಅದೇ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಕೂತ್ಕೊಳ್ಳಿ, ಹೈಕಮಾಂಡ್ ಮುಂದೆ ಹೋಗಿ ಕೂತ್ಕೊಳ್ಳೋದು ಬದಲು ಮಾತಾಡಿದ್ರೆ ಬೆಳಗ್ಗೆ ಎದ್ರೆ ಹೈಕಮಾಂಡ್ ಮೀಟ್ ಮಾಡ್ದು ಇದು ಮಾಡ್ದು ಅಂತ ಇವರು ಬೊಬ್ಬೆ ಹೊಡಿದ ಬದಲು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿಗಳನ್ನ ಮೀಟ್ ಮಾಡಿ ನಮ್ಮ ರಾಜ್ಯದ ಸಮಸ್ಯೆಗಳಿದೆ, ಏನು ಜ್ವಲಂತ ಸಮಸ್ಯೆಗಳಿದೆ, ರಾಜ್ಯದಲ್ಲಿ ಏನು ಆಗ್ತಿದೆ ಇವತ್ತು ಆಗು ಹೋಗುಗಳ ಅದ್ರ ಬಗ್ಗೆ ಚರ್ಚೆಗಳು ಮಾಡಿ ಇವತ್ತು ಮತ್ತು LPG ಗ್ಯಾಸ್ ಬಗ್ಗೆ ಚರ್ಚೆ ಮಾಡಲಿ. ಅದು ಬಿಟ್ಟು ಇವರು ಬೇಕಾಬಿಟ್ಟು ಇವರ ಒಂದು ಅಧಿಕಾರ ಒಂದು ವ್ಯಾಮೋಹಗಳು, ಇಲ್ಲಿ ದೊಂಬರಾಟಗಳು ನಡೀತಿದೆ. ಇವತ್ತು ಮುಖ್ಯಮಂತ್ರಿ ಸ್ಥಾನ ಬೇಕು, ಇನ್ನೊಂದು ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳ್ಕೊಂಡು ನಮಗೆ ಕಾಂಗ್ರೆಸ್ ಆಗಲಿ, ಅದು BJP ಆಗಲಿ, ಯಾವುದೇ ಒಂದು ಹೊರತು ಅನ್ನೋ ಪಕ್ಷ JDS ಆಗಲಿ, ಯಾವುದೇ ಒಂದು ಪಕ್ಷಗಳು ಇವತ್ತು ಆಯಾ ಪಕ್ಷ ಆಯಕ್ಕೆ ಚೌಕಟ್ಟಲ್ಲಿ ನಡೆಯುವಂಥ ವ್ಯವಸ್ಥೆ ಆಗಿದೆ. ಇಲ್ಲಿ ರಾಜಕಾರಣ ಮಾಡೋದು ಬೇಡ. ರಾಜಕೀಯದ ನಾಯಕರುಗಳೇ ರಾಜಕಾರಣ ಬಿಡಿ, ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಚುನಾವಣೆ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ರಾಜಕಾರಣನ, ಚುನಾವಣೆಯ ದಿನ ಮಾಡ್ಕೊಳ್ಳಿ, ಇಂದು ದಿನ ರಾಜಕಾರಣ ಮಾಡಿಕೊಂಡು ನಿಮ್ಮ ಒಂದು ಅಹವಾಲುಗಳೇನಿದೆ ರಾಜ್ಯದ ಜನತೆ ಮೇಲೆ ಏನೇನೋ ನೀವು ಕೊಡ್ತೀರ ಆಶ್ವಾಸನೆಗಳು ಅವತ್ತು ಇಟ್ಕೊಳ್ಳಿ. ಅದು ಬಿಟ್ಟು ಇವತ್ತು ನೀವು ಇವತ್ತಿನ ದಿನಗಳಲ್ಲಿ ರಾಜ್ಯದ ಗ್ರಾಹಕರು ಏನಿದೆ ಸಮಸ್ಯೆಗಳಿದೆ, ಗ್ಯಾಸ್ LPG ಸಮಸ್ಯೆ ಇದೆ, ಇದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಎರಡು ಏನು ಅದು ರಾಷ್ಟ್ರೀಯ ಪಕ್ಷ ಆಗಲಿ, ಅದು ರಾಜ್ಯ ಪಕ್ಷಗಳಾಗಲಿ, ಎರಡು ಪಕ್ಷಗಳು ಕುತ್ಕೊಂಡು ಇವತ್ತೇನು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಅದು ಪ್ರಜಾಕೀಯ ಆಗಲಿ, ಅದು KRS ಪಕ್ಷ ಆಗಲಿ, ಇನ್ನೊಂದು ಪಕ್ಷಗಳಾಗಲಿ, ಎಲ್ಲರೂ ಜೊತೆಗೂಡಿ ಇವತ್ತು ಒಂದು
ಸೌಹಾರ್ದಯುತವಾಗಿ ನಮ್ಮ ರಾಜ್ಯದ ಸಮಸ್ಯೆಗಳು, ಅದು ನೀರಾವರಿ ಸಮಸ್ಯೆ ಆಗಲಿ, ಭಾಷೆ ಸಮಸ್ಯೆಗಳಾಗಲಿ, ಅದು ನೆಲ ಜಲ ಸಂಸ್ಕೃತಿಯ ಭಾಷೆ ಉಳಿವಿಗಾಗಿ ಆಗಲಿ, ಎಲ್ಲದಕ್ಕೂ ಇವತ್ತು ಪರಿಹಾರ ಇದೆ. ಆ ಪರಿಹಾರನ ಕಂಡುಕೊಳ್ಳಿ. ಅದು ಬಿಟ್ಟು ನೀವು ರಾಜಕಾರಣ ಮಾಡೋದು ಬೇಡ ಅಂತ ನಾನು ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಜನತೆಯನ್ನು ಜಾಗೃತಿ ಮಾಡಬೇಕು. ಸತ್ತ ಪ್ರಜೆಗಳಾಗಿರುವಂಥ ಜನಗಳು ಸತ್ತಗಳಾಗಿ ಇರಬಾರ್ದು, ಪ್ರಜ್ಞಾವಂತರಾಗಬೇಕು. ಎಲ್ಲ ಒಂದು ಕಡೆ ಯುದ್ಧ ಏನೋ ನಡೀತಿದೆ ಇವತ್ತು ಹೊರ ದೇಶಗಳಲ್ಲಿ, ಅಲ್ಲಲ್ಲಿ ನಡೀತಿದೆ. ಅದು ಸಮಸ್ಯೆಗಳು ಇವತ್ತು LPG ಗ್ಯಾಸ್ ಆ ಸಮಸ್ಯೆನ ತಂದು ಇಲ್ಲಿ ಎರಡುವಂಥದ್ದು ಇದು ಬೇಕಾಗಿಲ್ಲ. ರಾಜಕಾರಣಿಗಳೇ, ನಿಮ್ಮ ಸಮಸ್ಯೆಗಳ ನಿಮ್ಮ ಮನೇಲಿ ಏನು ನಿಮ್ಮ ಮನೆ ಮಟ್ಕಂತೂ ಸಮಸ್ಯೆಗಳನ್ನ ಇಟ್ಕೊಳ್ಳಲ್ಲ. 5 ನಿಮಿಷದಲ್ಲಿ ನಿಮ್ಮ ಮನೆಗೆ ಎಲ್ಲ 2 ರಿಂದ 3 ಗ್ಯಾಸ್ಗಳು ಬರುತ್ತೆ. ಅದೇ ಒಂದು ಎಲ್ಲ ಒಂದು ವರ್ಗದವ್ರಿಗೆ ಯಾಕೆ ಬರ್ತಿಲ್ಲ ಅನ್ನೋದು ಪ್ರಶ್ನೆ, ನಾಡಿನ ಜನತೆಯ ಪ್ರಶ್ನೆ. ರಾಜಕಾರಣಗಳನ್ನ ಬಿಟ್ಟು ಹೈಕಮಾಂಡ್ ಗುಲಾಮ್ಗಿರಿ, ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ಕೊಂಡು ಗುಲಾಮ್ಗಿರಿಗಳನ್ನ ಬಿಟ್ಟು ಏನು ಸಮಸ್ಯೆಗಳಿದೆ ರಾಜ್ಯದಲ್ಲಿ, ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಪರಿಹಾರವನ್ನು ಹುಡುಕಿ. ಅದು ಬಿಟ್ಟು ಇವತ್ತು ರಾಜಕಾರಣ ಮಾಡೋದು ಬೇಡ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನೀವು 2028 ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಪೊರಕೆ ಹಿಡ್ಕುವಂಥ ಸಂದರ್ಭ ಇಡೀ ರಾಜ್ಯದ ಜನತೆ ತೋರಿಸ್ತಾರೆ. ಇವತ್ತು ರಸ್ತೆಗಳು ಗುಂಡಿಗಳಾಗಿದೆ. ಇವತ್ತು CC ಕ್ಯಾಮ್ರಾಗಳಲ್ಲಿ ಹೆಲ್ಮೆಟ್ ಇಲ್ಲ ಅಂದರೆ ಕಾಣಿಸುತ್ತೆ, ಸೀಟ್ ಬೆಲ್ಟ್ ಇಲ್ಲ ಅಂದರೆ ಕಾಣಿಸುತ್ತೆ. ಅದೇ CCTVಗಳಿಗೆ ಗುಂಡಿ ಇಲ್ಲ ಅಂದರೆ ಕಾಣಿಸಲ್ಲ. ಅದು ಇವತ್ತು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು. ಮತ್ತು ಹಾಗೆಯೇ ಇವತ್ತು ರಾಜಕಾರಣಿಗಳಿಗೆ ಏನು ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಏನು ಕೊಟ್ಟಿರ್ತಾರೆ, ಅವರು ಸರ್ಕಾರಿ ಆಸ್ಪತ್ರೆಯಲ್ಲೇ ಏನು ಸ್ಪೀಕರ್ ಅವರು ನೇರವಾಗಿ ಇದು ಮಾಡಬೇಕು, ತಾಕೀತು ಮಾಡಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲೇ ಉಚಿತ ಚಿಕಿತ್ಸೆ ಪಡ್ಕೋಬೇಕು. ಆಗ ಅವ್ರ ಅಭಿವೃದ್ಧಿಗಳು ಏನು ಅಂತ ಗೊತ್ತಾಗುತ್ತೆ ನಮ್ಮ ರಾಜಕಾರಣಿಗಳಿಗೆ. ಇವತ್ತು ರಾಜಕಾರಣಿಗಳು ಮಾಡುವಂಥ ಬೊಬ್ಬೆ ಹೊಡೆಯುವಂಥ ಇವತ್ತು ಒಂದು ಟೆಲಿಕಾಮ್ ಆಗಲಿ, ಒಂದು 28 ದಿನಕ್ಕೆ 30 ದಿನ ಕೊಡೋದು ಬದಲು 28 ದಿನ ಕೊಡೋದು, ಅದು ಯಾವುದೇ ಐಡಿಯಾ ಆಗಲಿ, ಅದು ವಡಾಫೋನ್ ಆಗಲಿ, ಅದು ಏರ್ಟೆಲ್ ಆಗಲಿ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಇವತ್ತು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕಿವಿಗೆ ಮಕ್ಕಳು ಟೋಪಿ ಇಡುವಂಥ ವ್ಯವಸ್ಥೆನ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ರಾಜಕಾರಣಿಗಳು ಮಾಡ್ತಿದೆ. ನೇರವಾಗಿ ನಾನು ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಗಂಟೆ ಕೊಡ್ತೀನಿ. ನೀವು ತಿದ್ಕೊಳ್ಳಿಲ್ಲ ಅಂದರೆ ಇವತ್ತು ಜನಸಾಮಾನ್ಯರು ಬೀದಿಗೆ ಬರ್ತಾರೆ. ಬೀದಿಗೆ ಬಂದರೆ ಹುಚ್ಚೆದ್ದು ನೀವು ಇವತ್ತು ಸಮಸ್ಯೆಗಳು ಎಷ್ಟಿದೆ, ನಿರುದ್ಯೋಗ ಸಮಸ್ಯೆ ಇದೆ, ಎಷ್ಟು ಸಮಸ್ಯೆ, ನೀರಾವರಿ ಸಮಸ್ಯೆ ಇದೆ, ಬಡತನ ಇದೆ, ಅಸ್ಪೃಶ್ಯತೆ ಇದೆ, ಎಷ್ಟೆಷ್ಟು ಸಮಸ್ಯೆಗಳಿದೆ. ಅದ್ರ ಕಡೆ ಬಗೆಹರಿಸುವಂಥದ್ದು ವ್ಯವಸ್ಥೆನ ಕಲ್ಪಿಸ್ಕೊಡಿ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಗ್ಗೂಡದಿಂದ ಹೋಗಿ ಇಡೀ ಒಂದು ವ್ಯವಸ್ಥೆ ಸರಿ ಹೋಗುತ್ತೆ. ಇವತ್ತು ಮುಂದಿನ ದಿನಗಳಲ್ಲಿ ನೀವು ಈ ರೀತಿ ರಾಜಕಾರಣ ಮಾಡ್ತಾನೆ ಹೋದರೆ ಜನಸಾಮಾನ್ಯರು 700 ಕೋಟಿ ಜನತೆ ದಂಗೆದ್ರೆ ಹೇಳ್ತಾರೆ. ದಂಗೆದ್ರೆ ನೀವಂತೂ ಉಳಿಯಲ್ಲ. ಎಚ್ಚರಿಕೆ ಅಂತೇಳಿ ನಾನು ವಿಡಿಯೋ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.